ಆತ್ಮೀಯರೇ, ಕಲ್ಪವೃಕ್ಷ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಸಂಸ್ಥೆ ಕಳೆದ 1 ವರ್ಷದಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದ ತರಬೇತಿಯನ್ನ ನೀಡುವಲ್ಲಿ ಮುಂಚೂಣಿಯಲ್ಲಿದೆ. ಸಂಸ್ಥೆಯ ವತಿಯಿಂದ ಈಗಾಗಲೇ ಪೊಲೀಸ್ ಕಾನ್ಸ್ಟೇಬಲ್, PSI, KAS, PDO, SDA, FDA, GPSTR, HSTR, KPSC ಹಾಗೂ TETಗೆ ಸಂಬಂಧಿಸಿದಂತೆ ತರಬೇತಿಗಳನ್ನು ನೀಡಲಾಗ್ತಾ ಇದೆ. ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಗುಣಮಟ್ಟದ ತರಬೇತಿಯನ್ನ ನೀಡುವಂತಹ ಕೋಚಿಂಗ್ ಸೆಂಟರ್ ಎನ್ನುವಂತಹ ಪ್ರಶಂಸೆಯನ್ನು ನಾವು ಗಳಿಸಿಕೊಂಡಿದ್ದೇವೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಈಗಾಗಲೇ 10ಕ್ಕಿಂತ ಹೆಚ್ಚು ಉಚಿತ ಕಾರ್ಯಾಗಾರಗಳನ್ನ, ಮಾದರಿ ಪರೀಕ್ಷೆಗಳನ್ನ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮಾಹಿತಿ ಕಾರ್ಯಾಗಾರಗಳನ್ನ ಏರ್ಪಡಿಸಲಾಗಿದೆ. ಪ್ರಸ್ತುತವಾಗಿ ಪ್ರತಿ ರವಿವಾರ ಉಚಿತವಾದಂತಹ ತರಗತಿಗಳನ್ನ ನಡೆಸ್ತಾ ಇದ್ದೇವೆ. ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿಯಲ್ಲಿ ಅನುಭವವನ್ನ ಹೊಂದಿರುವಂತಹ ಹಲವು ಉಪನ್ಯಾಸಕರು ಪ್ರತಿ ರವಿವಾರ ಉಚಿತವಾಗಿ ತರಗತಿಗಳನ್ನ ನಡೆಸಿಕೊಡ್ತಾ ಇದ್ದಾರೆ. ಕಳೆದ ಶೈಕ್ಷಣಿಕ ವರ್ಷದಲ್ಲಿ TETಗೆ ಸಂಬಂಧಿಸಿದಂತೆ ಅಂಕೋಲಾದ ಪ್ರಸಿದ್ಧ KLE ಶಿಕ್ಷಣ ಮಹಾವಿದ್ಯಾಲಯದ ಸಹಯೋಗದಲ್ಲಿ ಮೊದಲ ಬಾರಿಗೆ ಕಲ್ಪವೃಕ್ಷ ಸಂಸ್ಥೆಯ ವತಿಯಿಂದ TET ಕಾರ್ಯಾಗಾರವನ್ನ ಆಯೋಜನೆ ಮಾಡಲಾಗಿತ್ತು. ಕಡಿಮೆ ಶುಲ್ಕವನ್ನ ಪಡೆದು 15 ದಿನಗಳ ಕಾಲ ರಾಜ್ಯದ ಮತ್ತು ಜಿಲ್ಲೆಯ ವಿವಿಧ ಪರಿಣಿತ ಉಪನ್ಯಾಸಕರು ತರಬೇತಿಯನ್ನ ನೀಡಿದ್ರು. ತರಬೇತಿಯನ್ನ ಪಡೆದಿರತಕ್ಕಂತಹ ನಮ್ಮ ಸಂಸ್ಥೆಯ 38 ವಿದ್ಯಾರ್ಥಿಗಳು, ಮೊದಲನೇ ಬಾರಿಗೆ ಪರೀಕ್ಷೆಯನ್ನ ಎದುರಿಸಿರುವಂತಹ 38 ವಿದ್ಯಾರ್ಥಿಗಳು ಉತ್ತಮ ಅಂಕವನ್ನ ಗಳಿಸಿ TET ಅರ್ಹತೆಯನ್ನ ಪಡೆದುಕೊಂಡಿದ್ದಾರೆ. ಅದರಲ್ಲಿ 35 ವಿದ್ಯಾರ್ಥಿಗಳು KLE ಶಿಕ್ಷಣ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಾಗಿರೋದು ವಿಶೇಷ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವೈಶಾಲಿ ಪ್ರದೀಪ್ ಗುನ್ಗಿ. ನಾನು KLE ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲಾದ B.Ed ಪ್ರಶಿಕ್ಷಣಾರ್ಥಿಯಾಗಿದ್ದು ಈ ಬಾರಿ ನಡೆದಂತಹ ಕರ್ನಾಟಕ TET ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದೇನೆ. ನನಗೆ ಸಹಾಯ ಹಾಗೂ ಮಾರ್ಗದರ್ಶನವನ್ನು ನೀಡಿದಂತಹ ನಮ್ಮ ಕಾಲೇಜಿಗೆ, ಪ್ರಾಚಾರ್ಯರಿಗೆ ಹಾಗೂ ಎಲ್ಲ ಶಿಕ್ಷಕರಿಗೂ ಸಹ ಈ ಮೂಲಕ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಅದೇ ರೀತಿ TET ತರಬೇತಿಯ ಮೂಲಕ ಉತ್ತಮ ಮಾರ್ಗದರ್ಶನವನ್ನು ನೀಡಿದಂತಹ ಕಲ್ಪವೃಕ್ಷ ಅಕಾಡೆಮಿ ಇವರಿಗೂ ಸಹ ಈ ಮೂಲಕ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದಿವ್ಯಾಶಂಕರ್ ಹೆಗಡೆ. ನಾನು KLE ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲಾದಲ್ಲಿ B.Ed ಓದುತ್ತಿರುವಂತಹ ಪ್ರಶಿಕ್ಷಣಾರ್ಥಿ. ಈ ಬಾರಿ ನಡೆದಂತಹ ಕರ್ನಾಟಕ TET ಪರೀಕ್ಷೆಯಲ್ಲಿ ನಾನು ಉತ್ತೀರ್ಣಲಾಗಿದ್ದು, ನಮ್ಮ ಕಾಲೇಜು ಕಲ್ಪವೃಕ್ಷ ಅಕಾಡೆಮಿಯವರ ಸಹಯೋಗದೊಂದಿಗೆ 15 ದಿನಗಳ ಕಾಲ ತರಬೇತಿಯನ್ನು ಆಯೋಜಿಸಿ ಅಲ್ಲಿ ನೀಡಲಾದಂತಹ ಉತ್ತಮ ಮಾರ್ಗದರ್ಶನ ನನ್ನ ಈ ಉತ್ತಮ ಫಲಿತಾಂಶಕ್ಕೆ ಕಾರಣವಾಗಿದೆ. ಈ ಮೂಲಕ ನಾನು ನಮ್ಮ ಕಾಲೇಜಿಗೆ ಧನ್ಯವಾದವನ್ನು ತಿಳಿಸಲಿಕ್ಕೆ ಇಷ್ಟಪಡ್ತಿದ್ದೇನೆ. ಧನ್ಯವಾದ. ಈಗ ಸದ್ಯದಲ್ಲಿಯೇ 2ನೇ ವರ್ಷದ TET ಕಾರ್ಯಾಗಾರವನ್ನ ಆಯೋಜಿಸಲಿದ್ದೇವೆ. ಕಳೆದ ವರ್ಷದ ಫಲಿತಾಂಶ ನಮಗೆ ಇನ್ನಷ್ಟು ಜವಾಬ್ದಾರಿಯನ್ನ ಹೆಚ್ಚಿಸಿದೆ. ಅದಕ್ಕಿಂತಲೂ ಹೆಚ್ಚಿನ ಫಲಿತಾಂಶವನ್ನ ನೀಡಬೇಕಾಗಿರೋದು ನಮ್ಮ ಜವಾಬ್ದಾರಿ. ಪ್ರತಿ ಬಾರಿಯೂ ಶುಲ್ಕವನ್ನ ನೀಡಿ ಬರುವಂತಹ ವಿದ್ಯಾರ್ಥಿಗಳಿಗೆ ಯಾವುದೇ ಕುಂದುಂಟಾಗದ ರೀತಿಯಲ್ಲಿ ಉತ್ತಮ ಗುಣಮಟ್ಟದ ತರಬೇತಿಯನ್ನ ನೀಡುವತ್ತ ನಮ್ಮ ಪ್ರಯತ್ನವನ್ನ ಮುಂದುವರಿಸಿದ್ದೇವೆ. ಹಾಗಾಗಿಯೇ ವಿದ್ಯಾರ್ಥಿಗಳಿಂದಲೇ ಉತ್ತಮ ತರಬೇತಿಯನ್ನ ನೀಡುವಂತಹ ಕೋಚಿಂಗ್ ಸೆಂಟರ್ ಎನ್ನುವಂತಹ ಪ್ರಶಂಸೆ ವ್ಯಕ್ತವಾಗಿದೆ. Hello all, with the grace of Almighty, I am qualified for the TET exam. I am extremely thankful to my college, KLE's College of Education Ankola, to my principal and all my teachers for all the guidance, facilities provided to us. And I am also thankful to the Kalpavriksha Academy for training us to get prepared for this exam. It was really helpful for all the students to crack this exam. So thank you once again and congrats to all the winners. ಮತ್ತೊಮ್ಮೆ ಮೊದಲನೇ ವರ್ಷದ TET ಕಾರ್ಯಾಗಾರವನ್ನ ಆಯೋಜನೆ ಮಾಡಲಿಕ್ಕೆ ಅವಕಾಶವನ್ನ ನೀಡಿರುವಂತಹ KLE ಸಂಸ್ಥೆಯ ಸಮಸ್ತ ಆಡಳಿತ ವರ್ಗ, ಅಲ್ಲಿನ ಪ್ರಾಚಾರ್ಯರು ಹಾಗೂ ಉಪನ್ಯಾಸಕರು, ನಮ್ಮ ತರಬೇತಿ ಸಂಸ್ಥೆಯ ವತಿಯಿಂದ ತರಬೇತಿಯನ್ನ ನೀಡಿರುವಂತಹ 9 ಉಪನ್ಯಾಸಕರು, ಹಾಗೆಯೇ ಮೊದಲ ವರ್ಷದ TETಯಲ್ಲಿಯೇ ಅರ್ಹತೆಯನ್ನ ಪಡೆದುಕೊಂಡಂತ ಸಂಸ್ಥೆಯ 38 ವಿದ್ಯಾರ್ಥಿಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಧನ್ಯವಾದ. ಆತ್ಮೀಯರೇ, ನಾನು ಸುಧಾಕರ್ ಕಟ್ಟೆಮನೆ,
ಕಲ್ಪವೃಕ್ಷ ಸ್ಪರ್ಧಾತ್ಮಕ ತರಬೇತಿ ಕೇಂದ್ರ ಅಂಕೋಲಾ. ನಮ್ಮ ಸ್ಪರ್ಧಾತ್ಮಕ ತರಬೇತಿ ಕೇಂದ್ರದ ವತಿಯಿಂದ ಅಂಕೋಲಾದ KLE B.Ed ಶಿಕ್ಷಣ ಮಹಾವಿದ್ಯಾಲಯದಲ್ಲಿ 15 ದಿನಗಳ ಕಾಲ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಿಸಿದಂತೆ ಕ್ರ್ಯಾಶ್ ಕೋರ್ಸ್ ತರಗತಿಯನ್ನು ಏರ್ಪಡಿಸಿದ್ದೆವು. ಈ ತರಬೇತಿಯಲ್ಲಿ ಒಟ್ಟು 38 ಜನ ವಿದ್ಯಾರ್ಥಿಗಳು ಅರ್ಹತೆಯನ್ನು ಹೊಂದಿದ್ದು ನಮಗೆ ತುಂಬ ಸಂತಸದ ವಿಷಯವೆನಿಸುತ್ತದೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ನಮ್ಮ ತರಬೇತಿಗೆ ಸಹಕರಿಸಿದ ನಮ್ಮೆಲ್ಲ ಕಲ್ಪವೃಕ್ಷ ಸ್ಪರ್ಧಾತ್ಮಕ ತರಬೇತಿ ಕೇಂದ್ರದ ಉಪನ್ಯಾಸಕರಿಗೂ ಹಾಗೂ KLE ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಂಶುಪಾಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು.